ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಆರಂಭ ಆದ ಬಳಿಕ ಇರಾನ್, ಅಮೆರಿಕ, ಇಸ್ರೇಲ್ ನಡುವಣ ಯುದ್ಧ ಫೆಬ್ರವರಿ 28ಕ್ಕೆ ಶುರುವಾಯಿತು. 2.5 ತಿಂಗಳಾದ ಬಳಿಕ ಕ್ರೂಡ್ ಆಯಿಲ್ ಪ್ರೈಸ್ ಯಾವ ರೀತಿ ಏರಿಕೆ ಆಯಿತು ಅಂತ ನೋಡಿದ್ದೀವಿ. ಇದರ ಇಂಪ್ಯಾಕ್ಟ್ ಇಡೀ ಜಗತ್ತಿನ ಮೇಲೆ ಉಂಟಾಗಿದೆ, ಭಾರತದಲ್ಲೂ ಉಂಟಾಗಿದೆ. ಸೊ ಪ್ರಧಾನಿ ಮೋದಿಯವರು ಒಂದು ನಿರ್ಧಾರವನ್ನು ಕೈಗೊಂಡು ಪೆಟ್ರೋಲ್ ಮತ್ತು ಡೀಸೆಲ್ ದರಗಳ ಏರಿಕೆಯನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಮತ್ತೆ ಶುರುವಾಗಿದೆ. ಇದು ಎಲ್ಲಿಗೆ ಹೋಗುತ್ತೆ ಪ್ರೈಸ್, ಯಾಕಾಗಿ ಇನ್ಕ್ರೀಸ್ ಮಾಡಿದರು, ಇದನ್ನು ಇನ್ಕ್ರೀಸ್ ಮಾಡದೇ ಇರೋಕ್ಕೆ ಆಗ್ತಾ ಇರಲಿಲ್ವಾ, ಇತ್ಯಾದಿ ವಿಚಾರಗಳ ಬಗ್ಗೆ. ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆಯಲ್ವಾ ಈ ರೀತಿ. ಸೊ ಹೀಗಾಗಿ ಈ ಟಾಪಿಕ್ ಮೇಲೆ ಇವತ್ತಿನ ಒಂದು ವಿಶ್ಲೇಷಣೆಯನ್ನು, ಒಳನೋಟಗಳನ್ನು ನಾವು ಯಾಕಾಗಿ ಹೀಗೆ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಅಶೋಕ್ ಸರ್. ಅಂದಹಾಗೆ ಬಂಗಾರ ಆಯಿತು, ಪೆಟ್ರೋಲ್ ಡೀಸೆಲ್ ಸರದಿ, ಯಾಕೆ ದರ ಈಗ ಪ್ರತಿ ಲೀಟ್ರಿಗೆ 3 ರೂಪಾಯಿ 4 ರೂಪಾಯಿ ಏರಿಸಿದ್ದಾರೆ, ಇದೊಂದು ಚರ್ಚೆ ಮತ್ತೆ ಸಾರ್ವಜನಿಕ ವಲಯದಲ್ಲಿ ಜೋರಾಗಿ ನಡೀತಾ ಇರುವಂಥದ್ದು. ಪ್ರತಿ ಸಾರಿ ಆದಾಗ ಆಗುತ್ತೆ ಡಿಸ್ಕಷನ್ನು. ಆದರೆ ಈ ಸಾರಿ ಮತ್ತೊಂದು ಸಾಕಷ್ಟು ವಿಶೇಷತೆ ಇದೆ. ಒಂದು ಕಡೆ ಇರಾನ್ನಲ್ಲಿ ವಾರ್ ನಡೀತಾ ಇದೆ, ಹಾಗಾಗಿ ಜನರಲ್ಲೂ ಕೂಡ ಒಂದು ಆತಂಕದ ಗೆರೆ ಇದೆ, ಯಾವಾಗ ಇದಾಗುತ್ತೋ ಏನಾಗುತ್ತೋ ಅನ್ನುವಂಥದ್ದು. ಸೊ ತಜ್ಞರಾಗಿ ಏನು ಹೇಳ್ತೀರಿ ಅಂತ ತಾವು? ನೋಡಿ, ಮೊದಲನೇದಾಗಿ ಕ್ರೂಡ್ ಆಯಿಲ್ ಪ್ರೈಸ್, ಕಚ್ಚಾ ತೈಲ ಬೆಲೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಅದು ನಿಮಗೆ ಗೊತ್ತು, 100 ಮೇಲೆ ಹೊಟ್ಟೋಯ್ತು. ಹೌದು, ಸುಮಾರು ವರ್ಷಗಳ ಕಾಲ 100 ಕೆಳಗಿತ್ತು. ಇದೇ ಥರ ಪರಿಸ್ಥಿತಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗಲೂ ಆ ಕಾಲದಲ್ಲಿ ಸಖತ್ ಪ್ರೆಷರ್ ಇತ್ತು. ನಿಜ ನಿಜ. ಅವತ್ತು ಕೂಡ ಅವರು ಪ್ರೈಸ್ ಜಾಸ್ತಿ ಮಾಡಿದ್ರು. ಅವ್ರೇನು ಮಾಡಿದ್ರು, ಅವತ್ತಿನ ಕಾಲದಲ್ಲಿ ಆಯಿಲ್ ಬಾಂಡ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಜನಸಾಮಾನ್ಯರಿಗೆ ಹೊರೆ ಆಗಬಾರ್ದು ಅಂತ ಆಯಿಲ್ ಬಾಂಡ್ನ ಇಂಟ್ರೊಡ್ಯೂಸ್ ಮಾಡಿ ಜನಗಳ ಹತ್ರ ಅಷ್ಟೇ ಪ್ರೈಸ್ ಜಾಸ್ತಿ ಮಾಡ್ದಿರಾ ಅಷ್ಟೇ ಪ್ರೈಸ್ಗೆ ಪೆಟ್ರೋಲ್ ಡೀಸೆಲ್ ಕೊಟ್ಟರು. ಆದರೆ ಆ ನಷ್ಟ ಇತ್ತಲ್ಲ, ತೈಲ ಬೆಲೆ $120 ಇದ್ದಾಗ ನೀವಿಲ್ಲಿ ಕಡಿಮೆ ದುಡ್ಡಿಗೆ ಕೊಟ್ಟಾಗ ಆ ಡೆಫಿಸಿಟ್ ಇರ್ತದಲ್ಲ, ಆ ಹಣ ಅಕ್ಯುಮುಲೇಟ್ ಆಗಿ ಸುಮಾರು ಲಕ್ಷ ಕೋಟಿಗಳಷ್ಟು ಹಣ ಪೆಂಡಿಂಗ್ ಇತ್ತು ಆಯಿಲ್ ಕಂಪನೀಸ್ಗಳಿಗೆ. ಕರೆಕ್ಟ್. ನಿಮಗೆ ಪೆಟ್ರೋಲ್ ಬಂಕಲ್ಲಿ ಹೋಗಿದ ತಕ್ಷಣ ಅವ್ನು ಪೆಟ್ರೋಲ್ ಸುರಿದಿದ್ದಾನೆ ಅಂದರೆ ಆ ಪೆಟ್ರೋಲ್ ಬಂಕ್ಗೆ ಒಬ್ಬ ಯಾವನೋ ಟ್ರಕ್ಕಲ್ಲಿ ತಂದು ಪೆಟ್ರೋಲ್ ಕೊಡ್ತಾನೆ. ಆ ಟ್ರಕ್ ಅವನು ಅಲ್ಲಿಂದ ವೇರ್ಹೌಸಿಂದ ತರ್ತಾನೆ. ಆ ವೇರ್ಹೌಸ್ಗೆ ರಿಫೈನ್ರಿಯಿಂದ ಬರುತ್ತೆ. ಆ ರಿಫೈನ್ರಿಗೆ ಕ್ರೂಡ್ ಬರಬೇಕು, ಕಚ್ಚಾ ತೈಲ ಬರ್ಬೇಕಾದ್ರೆ ನೀವು ದುಡ್ಡು ಕೊಡಬೇಕು. ಒಂದು ಕಾಲದಲ್ಲಿ ಇದೆಲ್ಲ ಆಯಿಲ್ ಕಂಪ್ನಿಗಳು, ಇಂಡಿಯನ್ ಆಯಿಲು, ಭಾರತ್ ಪೆಟ್ರೋಲಿಯಂ, ಇವ್ರಿಗೆಲ್ಲ ಸಖತ್ ಸ್ಟ್ರೆಸ್ ಆಗಿಬಿಟ್ಟಿದ್ರು. ಸೊ ಹಾಗಾಗಿ ಇವ್ರೇನು ಮಾಡಿದ್ದಾರೆ, ಎಲೆಕ್ಷನ್ ಆಗೋವರೆಗೂ ಕಾದರು. ಎಲೆಕ್ಷನ್ಗೆ ಮುಂಚೆ ರೈಸ್ ಮಾಡಿಬಿಟ್ರೆ ಜನ ನಮ್ಗೆ ಓಟ್ ಹಾಕಲ್ಲ ಅಂದ್ಬಿಟ್ಟು ನ್ಯಾಚುರಲ್ ಆಗಿ ಒಂದು ರಾಜಕೀಯ ಪಕ್ಷವಾಗಿ ಅವರು ಯುನಾನಿಮಸ್ ಆಗಿ ಡಿಸಿಷನ್ ತೊಗೊಂಡು ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಒಂದು ಒಳ್ಳೆ ದಿನ ನೋಡಿಕೊಂಡು ಪ್ರೈಸ್ನ ಜಾಸ್ತಿ ಮಾಡಿದ್ದಾರೆ. ಓಕೆ, ಅದು ಯಾವುದೇ ಪಕ್ಷ ಆದರೂ ಅದೇ ಮಾಡ್ತಾ ಇದ್ದಿದ್ದು. ಇಲ್ಲಿ BJP ಕಾಂಗ್ರೆಸ್ ಬರೋದಿಲ್ಲ, ಎಲ್ಲರೂ ಅಷ್ಟೇ ಅಲ್ಲ. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀವಿ, ಈಗ ಆಯಿಲ್ ಬಾಂಡದ ಕತೆ ಒಂದು. ಈಗ ಆಯಿಲ್ ಬಾಂಡ್ ಅಂದರೆ ಏನು, ಆಮೇಲೆ ಆಯಿಲ್ ಬಾಂಡದ ಇಂಪ್ಯಾಕ್ಟ್ ಯಾವ ರೀತಿ ಇಕಾನಮಿ ಮೇಲೆ ಆಯಿತು, ಮತ್ತು ಹೆಂಗೆ ಅದನ್ನು ತೀರಿಸಿದ್ರು ಅಂತ ಹೇಳ್ತೀರಾ ಅಂತ. ಈಗ ನೋಡಿ, ಒಂದು ಮೇನ್ ಪಾಯಿಂಟ್ ಏನು ಅಂದರೆ, ತೈಲ ಬೆಲೆ ಏರಿಕೆ ಆದರೆ ಆಟೋಮೆಟಿಕ್ ಹಣದುಬ್ಬರ ಜಾಸ್ತಿ ಆಗುತ್ತೆ. ಹಣದುಬ್ಬರ ಎಲ್ಲ ಏರಿಯಾದಲ್ಲೂ ಜಾಸ್ತಿ ಆಗಿಬಿಡುತ್ತೆ. ಕರೆಕ್ಟ್. ಯಾಕೆ? ಬಿಕಾಸ್ ಲಾಜಿಸ್ಟಿಕ್ಸ್. ನೀವು ದೇಶದಲ್ಲಿ ಯಾವುದೇ ಒಂದು ವಸ್ತು, ಅದು ತಿನ್ನೋ ವಸ್ತು ಇರ್ಬೋದು, ಎಲೆಕ್ಟ್ರಾನಿಕ್ ವಸ್ತು ಇರ್ಬೋದು, ಏನೇ ವಸ್ತು ಇರ್ಬೋದು, ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ ಹೋಗಲೇಬೇಕು. ಸೊ ನ್ಯಾಚುರಲಿ ಲಾಜಿಸ್ಟಿಕ್ ಪ್ರೈಸ್ ಜಾಸ್ತಿ ಆಗಿಬಿಟ್ರೆ ಆಟೋಮೆಟಿಕ್ ಆಗಿ MRP ಜಾಸ್ತಿ ಆಗಿಬಿಡುತ್ತೆ. ಹೌದೌದು. ಸೊ ಎಲ್ಲ ಇಂಡಸ್ಟ್ರಿಗೂ ಹೊಡೆತ ಬೀಳುತ್ತೆ ಅದರಿಂದ. ಕರೆಕ್ಟ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಆ ಒಂದು ಪ್ರೆಷರ್ ಬೇಡ, ಜನಗಳ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಆಯಿಲ್ ಪ್ರೈಸ್ನ ಜಾಸ್ತಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ರು, ಆಯಿಲ್ ಬಾಂಡ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಬಾಂಡ್ ಅಂದರೆ ಏನು, ಬಾಂಡ್ ಇಶ್ಯೂ ಮಾಡ್ಕೊಳೋದ್ರು, ದುಡ್ಡು ಕೊಡಲ್ಲ. ಕರೆಕ್ಟ್. ಇಷ್ಟೇ, ನೀನು ಲೆಕ್ಕ ಬರ್ಕೊ. ತೈಲ ಕಂಪ್ನಿಗಳಿಗೆ ಏನಂದ್ರು, ಇಲ್ಲ ನೀನು ಜಾಸ್ತಿ ಲೆಕ್ಕ ಬರಿಬೇಡ, ನೀನು ಪೆಟ್ರೋಲು ಅದೇ ರೇಟಿಗೆ ಕೊಡು ಜನಗಳಿಗೆ, ಆ ಪ್ರೀಮಿಯಂ ಅಮೌಂಟ್ ಏನೋ ಎಕ್ಸ್ಟ್ರಾ ಇದೆಯಲ್ಲ ನಾನು ಆಮೇಲೆ ಕೊಡ್ತೀನಿ ನಿನಗೆ, ನೀನು ಲೆಕ್ಕ ಬರ್ಕೊ ಅಂದರು. ಅದೇ ಆಯಿಲ್ ಬಾಂಡ್. ಅಂದರೆ ಸರ್ಕಾರ ತೈಲ ಕಂಪನಿಗಳಿಂದ ಸಾಲ ಪಡೆದ ಹಾಗೆ ಇದು. ಸರ್, ತೈಲ ಕಂಪನಿ ಆಮೇಲೆ ದುಡ್ಡು ಕೊಡ್ತೀನಿ, ಲೆಕ್ಕ ಬರ್ಕೊ. ನಾವು ಶೆಟ್ರಂಗಡಿಲಿ ಮಾಡ್ತಿದ್ದವಲ್ಲ ನಾವು ಆ ಕಾಲದಲ್ಲಿ, ಲೋವರ್ ಮಿಡಲ್ ಕ್ಲಾಸ್ ಇದ್ದಾಗ ಎಷ್ಟಿರೋದು ಅಷ್ಟು ಮಿಕ್ಕಿದ ಲೆಕ್ಕ ಬರ್ಕೊಳ್ಳಿ ಅಂತಿದ್ವಲ್ಲ, ಅದೇ ಥರ. ಹೌದು. ಸೊ ಅಂದರೆ ಈಗ ಇವತ್ತು ಕೊಡಬೇಕಾದನ್ನ ನಾಳೆ ಬಡ್ಡಿ ಸಮೇತ ಕೊಡುವಂತ, ನಾಳೆ ಫ್ಯೂಚರಲ್ಲಿ ಒಂದಿನ ಬಡ್ಡಿ ಸಮೇತ ಕೊಡ್ತೀವಿ ಅಂತ. ಓಕೆ, ದಟ್ ಈಸ್ ವಾಟ್ ಈಸ್ ಆಯಿಲ್ ಬಾಂಡ್. ಆಯಿಲ್ ಬಾಂಡ್ ಏನಾಯಿತು, ಸುಮಾರು ಲಕ್ಷ ಕೋಟಿ ಅಷ್ಟು ಹಣ ಅಕ್ಯುಮುಲೇಟ್ ಆಯಿತು, ಅದನ್ನ ಸೈಡ್ಗೆ ಇಟ್ಟಿದ್ರು. ಆ ಹಣಕ್ಕೆ ಇಂಟ್ರೆಸ್ಟ್ ಕಟ್ತಾ ಇದ್ವಿ ನಾವು. ಓಕೆ, ಬಟ್ ಇವ್ರೇನು ಮಾಡಿದ್ರು ಮೋದಿ ಸರ್ಕಾರ, ಈ ತಲೆನೋವೇ ಬೇಡ,
ಮತ್ತೆ ಮತ್ತೆ 5 ವರ್ಷ 10 ವರ್ಷ ಹಣ ಕಟ್ಟಲೇಬೇಕು ನೀವು. ಕರೆಕ್ಟ್. ನೀವು ಇವತ್ತು ಪೆಟ್ರೋಲ್ ಪ್ರೈಸು, ಡೀಸೆಲ್ ಪ್ರೈಸು, ಇಂಟರ್ನ್ಯಾಷನಲ್ ಮಾರ್ಕೆಟ್, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏನಿದೆ ಅದಕ್ಕೆ ಮ್ಯಾಚ್ ಮಾಡಿಲ್ಲ ಅಂದರೆ ಇವತ್ತಲ್ಲ ನಾಳೆ ಅದು ನೀವು ಮತ್ತೆ ಕಟ್ಟಲೇಬೇಕು. ಹಾಗಾಗಿ ಇವ್ರು ಈಗ ರೈಸ್ ಮಾಡಿದ್ರು. ನನಗಿರೋದು ಒಂದೇ ಪ್ರಾಬ್ಲಮ್ಮು, ಈಗ ಅಲ್ಲಿ $100 ಪ್ಲಸ್ ಹೊಟ್ಟೋಯ್ತು ರೇಟು, ಇವ್ರ ಪ್ರೈಸ್ ಮೇಲೆ ಜಾಸ್ತಿ ಮಾಡೋದು ನನಗೆ ಓಕೆ ಅದು. ಆದರೆ ನಾಳೆ ತೈಲ ಬೆಲೆ ಕಮ್ಮಿ ಆಗತ್ತಲ್ಲ, ಅವರು ಇವಾಗ ಕಮ್ಮಿ ಮಾಡಲ್ಲ. ಇವರು ಯಾವುದೇ ಸರ್ಕಾರಗಳು ಬಂದರೂ ಅದೇ ಆಟ ಆಡ್ತಾರೆ. ತೈಲ ಬೆಲೆ ಜಾಸ್ತಿ ಇದ್ದಾಗ ರೇಟ್ ಜಾಸ್ತಿ ಮಾಡ್ತಾರೆ, ಕಮ್ಮಿ ಆದಾಗ ಕಮ್ಮಿ ಮಾಡಲ್ಲ. ಅದು ಒಂದು ಪ್ರಾಬ್ಲಮ್ಮು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಯಿಲ್ ಬಾಂಡ್ ಇಂಟ್ರೊಡ್ಯೂಸ್ ಮಾಡಿದ್ರು, ಅಲ್ಲಿ ಆ ಪ್ರೆಷರ್ ಇತ್ತು. ಆಮೇಲೆ ತೈಲ ಬೆಲೆ ಕಮ್ಮಿ ಆಯಿತು, ಹತ್ತತ್ರ ಒಂದು ಪೀಕಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ $10 $20 ಎಲ್ಲ ಹೋಗ್ಬಿಟ್ಟಿತ್ತು. ಆವಾಗ ಸರ್ಕಾರ ಪ್ರೈಸ್ನ ಕಮ್ಮಿ ಮಾಡಲಿಲ್ಲ, ಬೆಲೆ ಕಡಿಮೆ ಮಾಡಲಿಲ್ಲ ಅವರು. ಯಾಕೆ ಅಂದರೆ ಈ ಆಲ್ರೆಡಿ ಪೀಕಲ್ಲಿ ಇದ್ದಾಗ ನಾವು ಕಡಿಮೆ ರೇಟಿಗೆ ಕೊಟ್ಟಿದ್ವಲ್ಲ ಜನಗಳು, ಆ ದುಡ್ಡು ವಸೂಲು ಮಾಡಬೇಕಲ್ಲ. ಕರೆಕ್ಟ್. ಆ ದುಡ್ಡು ವಸೂಲಿ ಮಾಡೋಕ್ಕೆ ಶುರು ಮಾಡಿದ್ರು. ಈಗ ಅದೆಲ್ಲ ಒಂದು ಲೆವೆಲ್ಗೆ ಹಣ ಕ್ಲಿಯರ್ ಆಗಿದೆ. ಆದರೆ ಇವಾಗ ಏನಂದರೆ ನಾಳೆ ಅಕಸ್ಮಾತ್ ಮತ್ತೆ ತೈಲದ ಬೆಲೆ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಆಗ ಇವರು ಮತ್ತೆ ಜನಸಾಮಾನ್ಯರಿಗೆ ಕಷ್ಟ ಆಗಬಾರ್ದು, ಹಣದುಬ್ಬರ ಜಾಸ್ತಿ ಆಗಬಾರ್ದು ಅನ್ನೋ ಒಳ್ಳೆಯದು ಉದ್ದೇಶ ಇಟ್ಕೊಂಡು ಮತ್ತೆ ಇವರು ಪ್ರೈಸ್ನ ಕೆಳಗೆ ಮಾಡಿದ್ರೆ ಸಂತೋಷ ಆಗುತ್ತೆ. ಬಟ್ ಇಲ್ಲಿ ಒಂದು ದೊಡ್ಡ ಮುಖ್ಯವಾದ ವಿಷಯ ಏನಂದರೆ, ಎಲ್ಲ ಸರ್ಕಾರಗಳು, ಅದು ಕೇಂದ್ರ ಸರ್ಕಾರಗಳಿರ್ಬೋದು, ಇನ್ನು ರಾಜ್ಯ ಸರ್ಕಾರಗಳಿರ್ಬೋದು, ಇವ್ರುಗಳಿಗೆಲ್ಲ ರುಚಿ ಹಿಡಿದ್ಬಿಟ್ಟಿದೆ. ಹೌದು. ಓಕೆ, ಪೆಟ್ರೋಲ್ ಬೆಲೆ ಅಲ್ಲಿ ನೀವು ಎಷ್ಟಕ್ಕೆ ತರ್ತೀರೋ ಅದು ಬೇರೆ, ಅದ್ರ ಮೇಲೆ ಡಬಲ್ ಸುಂಕ ಹಾಕ್ತಾರೆ ಇಬ್ಬರು ಸೇರಿಕೊಂಡು. ಕರೆಕ್ಟ್. ಅದಕ್ಕೆ ಪೆಟ್ರೋಲನ್ನು GSTಗೆ ತರಬೇಕು ಅಂತ ತುಂಬ ಒತ್ತಾಯ ನಡೀತಾ ಇದೆ. ಬಟ್ ಸ್ಟೇಟ್ಗಳು ಒಪ್ತಾ ಇಲ್ಲ ಅದಕ್ಕೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕ್ಲಾಸಿಕ್ ಯೂಸ್ ಕೇಸ್ ಏನಂದರೆ, ಭೂತಾನ್ ಅನ್ನೋ ದೇಶ ನಮ್ಮ ಹತ್ರನೇ ತೈಲ ತಗೊಂಡು ಅದನ್ನು ಕಡಿಮೆ ರೇಟಿಗೆ ಮಾರ್ತಿದ್ದಾರೆ. ಅವ್ರು ಆಯಿಲ್ ತಗೊಳ್ಳೋದು ನಮ್ಮಿಂದ, ನಾವು ಜಾಸ್ತಿ ರೇಟಿಗೆ ಮಾರ್ತಿದ್ದಾರೆ, ಅವ್ರು ಕಡಿಮೆ ರೇಟಿಗೆ ಮಾರ್ತಿದ್ದಾರೆ. ಅದು ನ್ಯಾಚುರಲ್ ಆಗಿ ಒಬ್ಬ ಜನಸಾಮಾನ್ಯನಿಗೆ ಪ್ರೆಷರ್ ಬಿಲ್ಡ್ ಆಗುತ್ತೆ. ಆಮೇಲೆ ಅವನು ನನಗೆ ನಾಳೆ ಬಗ್ಗೆ ಚಿಂತೆ ಇಲ್ಲ, ನನಗೆ ಇವಾಗ ಕಮ್ಮಿ ಮಾಡು, ನನಗೆ ನಾಳೆ ಪ್ರೆಷರು, ಹೌದು, ನನಗೆ ಬೇಡ. ಕರೆಕ್ಟ್. ಹಾಂ, ಸೊ ಆ ಒಂದು ಬ್ಯಾಲೆನ್ಸ್ ಆಫ್ ಮೆಕ್ಯಾನಿಸಮ್ನ ಈ ಸರ್ಕಾರಗಳು ಮಾಡಬೇಕು. ಈಗ ಈ ಹಣ ಏರಿಕೆ ಮಾಡಿರೋದು ಫೇರ್, ಅಲ್ಲಿ ರೇಟ್ ಆಗಿ ಜಾಸ್ತಿ ಆಗಿದೆ, ಇಲ್ಲಿ ಮಾಡಿದ್ವಿ, ದಟ್ ಈಸ್ ಓಕೆ. ಆದರೆ ಕಡಿಮೆ ಆದಾಗ ಕಡಿಮೆ ಮಾಡೋ ಅಂಥ ಮೌಲ್ಯ, ಆ ಒಂದು ದೊಡ್ಡ ಮನಸ್ಸು ಈ ಸರ್ಕಾರಗಳಿಗೆ ಇರಬೇಕು. ಅದು ಮಾಡ್ತಾರ ಇಲ್ಲ ಅನ್ನೋದೇ ಪ್ರಶ್ನೆ. ಅದು ಗೊತ್ತಾಗ್ತಾ ಇಲ್ಲ ಅಂತ. ಈಗ ಇವ್ರು ಏನು ಹೇಳ್ತಾರೆ ಅಂದರೆ, ಹೌದು ನಾವು ಏನು ಮಾಡ್ತೀವಿ ನೋಡಿ, ಒಂದು ಈ ಹಿಂದೆ ಸರ್ಕಾರ ಮಾಡಿದ ಸಾಲ ಇದೆ, ಅದನ್ನು ತೀರಿಸ್ಲಿಕ್ಕೆ ದುಡ್ಡು ಬೇಕಾಗುತ್ತೆ, ಎಷ್ಟು 3 ಲಕ್ಷ ಕೋಟಿ ರೀಸೆಂಟಾಗಿ ಮಾಡಿದ್ವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಒಂದು ಇನ್ನೊಂದು ಪಾಯಿಂಟ್, ನಾವು ಡೆವಲಪ್ಮೆಂಟ್ ಆಗ್ತದೆ, ರೋಡ್ ಆಗಬೇಕು, ಆಸ್ಪತ್ರೆ ಆಗಬೇಕು, ಅದಾಗಬೇಕು, ಇದಾಗಬೇಕು, ಅದಕ್ಕೆ ಹಾಕ್ತೀವಿ. ಸೊ ಹಾಗಾಗಿ ಇತರ ತೆರಿಗೆಗಳ ಬದಲಿಗೆ ಇದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ ಅವರು. ಬಟ್ ಏನಾಗುತ್ತೆ, ನೀವು ಹೇಳಿದಾಗೆ ಅದು ಎಲ್ಲಿಗೆ ಹೋಯ್ತು ಅಂತ ಕರೆಕ್ಟಾಗಿ ಜನಸಾಮಾನ್ಯರಿಗೆ ಒಂದು ಗೊತ್ತಾಗ್ತಾ ಇಲ್ಲ ಅನ್ನೋಂಥದ್ದು. ಹೌದು, ಗೊತ್ತಾಗ್ತಿಲ್ಲ. ಇವ್ರು ಏನು ಹೇಳಬೇಕು, ಈಗ ಅಲ್ಲಿ ತೈಲ ಬೆಲೆ ಜಾಸ್ತಿ ಆಗಿದೆ ಹಾಗಾಗಿ ಜಾಸ್ತಿ ಮಾಡಿದ್ದೀವಿ, ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ಕೂಲ್ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ, ಆಶ್ವಾಸನೆ ಇವ್ರು ಕೊಡಬೇಕು. ಅದನ್ನ ಈ ಸರ್ಕಾರಗಳು ಕೊಡೋದಿಲ್ಲ. ಒಂದು ಸರಿ ಅವ್ರಿಗೆ ಅಲ್ಲಿ ಹಣ ಬರ್ತಿದೆ, ಆ ರುಚಿ ಹಿಡಿದ್ರೆ ಗೌರ್ಮೆಂಟ್ಗೆ, ಮತ್ತೆ ಆ ದುಡ್ಡು ಕಡಿಮೆ ಬಂದ್ಬಿಟ್ರೆ ಇನ್ನೇನೋ ಮಾಡೋದಕ್ಕೆ ದುಡ್ಡು ಉಳಿಯಲ್ಲ ಅನ್ನೋ ಉದ್ದೇಶದಿಂದ ಹಂಗೆ ಮೇಂಟೈನ್ ಮಾಡ್ಬಿಡ್ತಾರೆ. ನನಗೆ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಅಧ್ಯಕ್ಷರ ಜೊತೆ ಹಿಂದೆ ಮಾಡ್ತಾ ಇದ್ದಾರೆ, ಸರ್ಕಾರಗಳಿಗೆ ಯಾವುದು ಸರ್ಕಾರ ಈ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಟ್ಯಾಕ್ಸ್ ಅಂದ್ರೆ ATM ಇದ್ದ ಹಾಗೆ ಅಂತ, ATM ದುಡ್ಡು ತಗೊಂಡು ಬಂದಾಗ ಗವರ್ಮೆಂಟ್ಗೆ ಅಷ್ಟು ಈಸಿಯಾಗಿ ಸಾಯಂಕಾಲ ಒಳಗೆ ಬಂದ್ಬಿಡುತ್ತೆ ಟ್ಯಾಕ್ಸ್ ಅಂತ. 100% ATM. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಈ ಇಂಟರ್ನ್ಯಾಷನಲ್ ಕ್ರೂಡ್ ಪ್ರೈಸ್ ಏರಿಕೆ ಮತ್ತು ಇಳಿಕೆ ಆಗುವಾಗ ಈ ಭಾರತದಂಥ ತೈಲ ಆಮದುದಾರ ರಾಷ್ಟ್ರಗಳಲ್ಲಿ ಏನೆಲ್ಲ ರೀತಿಯ ಒಂದು ಕಸರತ್ತುಗಳಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು, ಒಳನೋಟಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರು, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.